ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆಯ ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ನೀಲಾವತಿ ಸರಗೂರು. ಕೇಳುಗರೆ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ 2023ರ ವಿಶೇಷ ಚೇತನ ದಿನಾಚರಣೆಯಲ್ಲಿ ಮಾದರಿ ಕುಟುಂಬ ಎಂದು ಅವಾರ್ಡ್ ಅನ್ನ ಪಡೆದಿರುವಂತಹ ಒಂದು ಕುಟುಂಬ ನಮ್ಮ ಜೊತೆ ಇದೆ. ಅದಕ್ಕಿಂತ ಮೊದಲು ಕುಟುಂಬ ಮತ್ತು ಮಾದರಿ ಕುಟುಂಬದ ಕುರಿತು ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಮಾನವರಲ್ಲಿ ಒಂದು ಕುಟುಂಬವು ರಕ್ತ ಸಂಬಂಧ, ಹೊಂದಾಣಿಕೆ ಅಥವಾ ಸಹವಾಸದಿಂದ ಒಟ್ಟಾಗಿರುವ ಒಂದು ಗುಂಪು ಎಂದು ಹೇಳಬಹುದು. ಕುಟುಂಬವು ಸಮಾಜದ ಬಹುಮುಖ್ಯ ಅಂಗವಾಗಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ಮಕ್ಕಳು ಜನರೊಂದಿಗೆ ಬೆರೆತು ಸಾಮಾಜಿಕವಾಗಿ ಸಮರ್ಥರಾಗಲು ಕುಟುಂಬ ಒಂದು ಅಗತ್ಯ ಸಂಸ್ಥೆಯಾಗಿ ನಿಲ್ಲುತ್ತದೆ. ಭಾರತದ ಇತಿಹಾಸ ಹಾಗೂ ಸಂಸ್ಕೃತಿಯನ್ನು ಅವಲೋಕಿಸಿದಾಗ ಕುಟುಂಬವನ್ನು ಅವಿಭಕ್ತ ಹಾಗೂ ವಿಭಕ್ತ ಎಂದು ವರ್ಗಾಯಿಸಬಹುದು. ಕುಟುಂಬ ಎನ್ನುವುದೇ ಒಂದು ಸುಂದರ ಪರಿಕಲ್ಪನೆ. ಪ್ರೀತಿ, ಬಾಂಧವ್ಯ, ಸ್ನೇಹ ಎಲ್ಲವನ್ನೂ ಯಾವುದೇ ಮಿತಿಯಿಲ್ಲದೆ ಆಹ್ಲಾದಿಸಬಹುದು. ಒಂದು ವಿಶೇಷ ಚೇತನ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮತ್ತು ಜವಾಬ್ದಾರಿ ಮಹತ್ವವಾದದ್ದು. ಇದಕ್ಕೆ ಕುಟುಂಬದವರ ಸಹಕಾರ ತುಂಬಾ ಮುಖ್ಯ. ಆದ್ದರಿಂದ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾದರಿ ಕುಟುಂಬ ಅವಾರ್ಡ್ ಅನ್ನ ಪಡೆದಿರುವಂತಹ HD ಕೋಟೆ ತಾಲೂಕಿನ ಚಿಕ್ಕೇರಿಯೂರು ಗ್ರಾಮದ ಒಂದು ಸುಂದರ ಕುಟುಂಬ ನಮ್ಮ ಜೊತೆ ಇದೆ. ಬನ್ನಿ ಅವರ ಅನುಭವಗಳನ್ನ ಕೇಳೋಣ. ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ 2023ರ ವಿಶೇಷ ಚೇತನರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾದರಿ ಕುಟುಂಬ ಎಂದು ಆಯ್ಕೆ ಮಾಡಿ ಪ್ರಶಸ್ತಿ ನೀಡಿರುವ ಕುಟುಂಬದ ಸದಸ್ಯರಾದ ಶ್ರೀಯುತ ವಿಶ್ವನಾಥ್ ಕೆಆರ್, ಶ್ರೀಮತಿ ಸುನಂದ, ಶ್ರೀಮತಿ ಕುಸುಮಾರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪ್ರಶಸ್ತಿ ಪಡೆದ ಸಂತಸದ ಕ್ಷಣಗಳ ಕುರಿತು ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕುಟುಂಬದ ಮುಖ್ಯಸ್ಥರಾದ ಶ್ರೀಯುತ ವಿಶ್ವನಾಥ್ ಕೆಆರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪ್ರಶಸ್ತಿ ಪಡೆದ ಸಂತಸದ ಕ್ಷಣದ ಕುರಿತು ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡಿ. ನಾವು ಚಿಕ್ಕೇರಿಯೂರು HD ಕೋಟೆ ತಾಲೂಕು ಅಂಪಾಪುರದ ಹೋಬಳಿ. ನಮ್ಮ ಹೆಸರು ವಿಶ್ವನಾಥ್. ನಾವು ಈ ವಿವೇಕಾನಂದ ಹಾಸ್ಪಿಟ್ಲಿಗೆ ನಮ್ಮ ಮಗು ವಿಚೇತರ ಆಗಿರೋದ್ರಿಂದ ಅದನ್ನು ಫಿಸಿಯೋಥೆರಪಿ ಮಾಡಿಸೋದಂತ ನಾವು ಇಲ್ಲಿ ವಿವೇಕಾನಂದ ಹಾಸ್ಪಿಟ್ಲಿಗೆ ಬರ್ತಾಯಿದ್ದೀವಿ. ಮತ್ತು ನಮಗೆ ಪ್ರೋತ್ಸಾಹ ಮಾಡಿದಂಥ ಪೂರ್ಣಿಮಾ ಮೇಡಮ್ ಅವರಿಗೂ ನನ್ನ ಧನ್ಯವಾದಗಳು. ಮತ್ತು ನಿಮ್ಮ ವಿವೇಕಾನಂದ ಸ್ಟಾಫ್ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇವೆ ಅಂತ ಹೇಳಿ ಮಾತನಾಡಲು ಅವಕಾಶ ಕೊಟ್ಟಿದ್ರೆ ಅದಕ್ಕೆ ನಮಸ್ಕಾರ. ಸರ್, ಈಗ ವಿವೇಕಾನಂದ ಆಸ್ಪತ್ರೆಗೆ ಎಷ್ಟೋ ಜನ ಕುಟುಂಬಸ್ಥರು ಬರ್ತಾರೆ. ಅಷ್ಟು ಕುಟುಂಬಗಳಲ್ಲಿ ನಿಮ್ಮ ಕುಟುಂಬವನ್ನ ಆಯ್ಕೆ ಮಾಡೋದು ಒಂದು ಖುಷಿಯಾದಂತ ವಿಚಾರ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಪ್ರಶಸ್ತಿ ಬಹಳ ಸಂತೋಷ ಆಯ್ತು ಮೇಡಮ್. ನಾ ಈ ತರ ಪ್ರಶಸ್ತಿ ನಮ್ಮ ಜೀವಮಾನ ನೋಡಿರ್ಲಿಲ್ಲ. ಅಂದ್ರೆ ಇದೊಂದನ್ನ ನಮಗೆ ಹೇಳಕ್ ಅಸಾಧ್ಯ, ಅಷ್ಟು ಸಂತೋಷ ಆಗೋಯ್ತು ಮೇಡಮ್ ಮಾಡಿ. ಅಂದ್ರೆ ನಿಮ್ ಮಗುವಿನ ಬೆಳವಣಿಗೆಯಲ್ಲಿ ನೀವು ಪ್ರಮುಖವಾದ ಪಾತ್ರವನ್ನ ವಹಿಸ್ಕೊಂಡು ಮಗು ಫಸ್ಟ್ ಚೆನ್ನಾಗ್ಬೇಕು, ಮಗು ನಡೆ ತರ ಆಗ್ಬೇಕು, ನಮ್ಗೆ ಗುಣಮುಖ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಥೆರಪಿ ಕಳಿಸ್ತಾ ಇದ್ದೀರಾ. ಮತ್ತೆ ನಿಮ್ ಸೊಸೆ ಮತ್ತೆ ನಿಮ್ಮ ಮಗುಗೂ ಕೂಡ ನೀವು ಸಹಕಾರ ನೀಡ್ತಾ ಇದ್ದೀರಾ. ಹೌದು ಮೇಡಮ್. ಏನೇ ಕೆಲಸ ಇದ್ರೆ ಮೇಡಮ್ ಫಸ್ಟ್ ನಮ್ಮ ಮಗುದು, ನಾವು ನಮ್ಮ ಹೆಂಗಸರು ಇಬ್ರು ಅಷ್ಟೇ ಶ್ರಮ ಪಡ್ತಾ ಇದೀವಿ. ನನ್ನ ಮೊಮ್ಮಗ ಒಬ್ಬರು ಚೆನ್ನಾಗ್ ಆಗ್ಬಿಟ್ರೆ ನಮ್ಗೆ ಇನ್ನೇನು ಬೇಡ ನಮಗೆ ಅಂತ ಬೆಳಿಗ್ಗೆನೆ 7 ಗಂಟೆಗೆ ಇಲ್ಲಿ ಕಳಿಸ್ತಿದೀವಿ. ಅದು ಬೆಳಿಗ್ಗೆ ಎದ್ದ ತಕ್ಷಣ ಏನು ಕೆಲಸ ಇಲ್ಲ, ಬರೀ ಇವ್ರಿಬ್ಬರು ಕಳಿಸೋದೇ ಆಯ್ತದೆ ನಮ್ಗೆ. ನಾವು ಅದ್ರಲ್ಲೇ ನಾವು 2 ಮಾತೇ ಇಲ್ಲ ಮೇಡಮ್. ನಿಮ್ಮಂತಹ ಅತ್ತೆ ಮಾವ ಸಿಗೋದು ತುಂಬಾ ವಿರಳ. ಅಂತದ್ರಲ್ಲೂ ಸಿಕ್ಕಿದೆ ಅಂದ್ರೆ ಅವ್ರ ಪುಣ್ಯ ಅಂತಾನೆ ಹೇಳ್ಬೋದು. ನಿಮ್ ಪಾಪು ಬೇಗ ಗುಣಮುಖ ಆಗ್ಲಿ, ಹೀಗೆ ಖುಷಿಯಾಗಿ ನಗ್ತಾ ಇರಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನಮಸ್ಕಾರ ಸರ್. ನಮಸ್ತೆ. ಕೆಳಗರೆ ಕಾರ್ಯಕ್ರಮದಲ್ಲಿ ಕುಟುಂಬದ ಮತ್ತೋರ್ವರಾದ ಶ್ರೀಮತಿ ಸುನಂದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರ ಅನುಭವವನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ. ನನ್ನ ಹೆಸರು ಸುನಂದ ಅಂತ. ನಾವು ವೇದಿಕ ಅವರ ಅಜ್ಜಿ. ಅದರಿಂದ ನಮ್ಮ ಪಾಪು ಏನಂದ್ರೆ ಚೆನ್ನಾಗಿ ಈಗ ಎಲ್ಲಿ ಯಾವ ಡಾಕ್ಟ್ರಿಗೆ ಏನೇ ತೋರಿಸಿದ್ರು ಅವರಂದ್ರು ಥೆರಪಿ ಮುಖಾಂತರನೇ ಅವನು ಗುಣ ಆಗೋದು ಅಂತ ಹೇಳೋದ್ರಿಂದ ನಾವು ಆದಷ್ಟು ಅವನಿಗೋಸ್ಕರನೇ ನಾವು
ಏನೇ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಅವನ್ನ ಅವ್ರ ತಾಯಿ ಮಗುನ ಕಳಿಸಿ ಅವ್ರಿಗೆ ಏನೇನು ಬೇಕು ಅನುಕೂಲಗಳನ್ನ ಮಾಡಿ ನಾವು ಎಲ್ಲ ಚೆನ್ನಾಗಿ ಆಗಬೇಕು ಅನ್ನೋ ರೀತಿಲಿ ನಾವು ಅವನಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ. ಅದಿಲ್ಲದೆ ನಮಗೆ ಕೊಟ್ಟಂಥ ಈ ಅವಾರ್ಡಲ್ಲಿ ಇದ್ದದ್ದು ಖುಷಿಯಾಗಿದೆ. ನಮಗೆ ಖುಷಿ ಇರೋದ್ರಿಂದ ನಮಗೆ ವಿವೇಕಾನಂದ ಹಾಸ್ಪಿಟ್ಲಿಗೆ ಧನ್ಯವಾದಗಳನ್ನ ನಾವು ತಿಳಿಸ್ತೀವಿ. ಥ್ಯಾಂಕ್ ಯು. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕೊಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಕೆಳಗರೆ ಕುಟುಂಬದ ಮುಖ್ಯಸ್ಥರಾದ ವೇದಿಕ್ ತಾಯಿಯವರಾದ ಶ್ರೀಮತಿ ಕುಸುಮಾರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಅನುಭವಗಳನ್ನು ಕೂಡ ಹಂಚ್ಕೊಳ್ಳೋಣ. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಕುಸುಮ, ವೇದಿಕ್ ಅವ್ರ ತಾಯಿ ನಾನು. ಪಾಪುಗೆ ಅಂತಂದ್ರೆ ಅವನ್ಗೆ ಫಿಸಿಯೋಥೆರಪಿ ಬೇಕು. ಅಂದ್ರೆ ಅವನು ಡೆವಲಪ್ಮೆಂಟ್ ಡಿಲೇ ಇದ್ದಾನೆ. ಅವನ್ಗೆ ಇವಾಗ ಇನ್ನೂ ನಡಿಯಕ್ಕಾಗಲ್ಲ. ಅವ್ನಿಗೆ ಇವಾಗ 2 ವರ್ಷ ತುಂಬಿದ್ರು ಇನ್ನೂ ಅವನ್ಗೆ ನಡಿಯಕ್ಕಾಗಲ್ಲ. ಕುತ್ಕೊಂತ ಇರ್ಲಿಲ್ಲ, ತೆವಿತಾ ಇರ್ಲಿಲ್ಲ. ನನ್ನ ಮಗ ಬರೀ ದಬಾಕೊಂತ ಇದ್ದ. ದಬಾಕೊಂಡಿದ್ದು 10 ತಿಂಗಳಾದ್ಮೇಲೆನೆ ಅವ್ನು ದಬಾಕೊಂಡಿದ್ದು. ಕತ್ತು ನಿಲ್ತಾ ಇರ್ಲಿಲ್ಲ ಅವನ್ಗೆ. ಈ ತರ ಇರ್ಬೇಕಾದ್ರೆ ಅವ್ನಿಗೆ ಎಲ್ಲಾ ಕಡೆ ತೋರಿಸ್ತಾ ನಮ್ಗೆಲ್ಲೂ ಅಷ್ಟು ಕನ್ಫರ್ಮ್ ಆಗಿ ಕ್ಲಿಯರ್ ಆಗಿ ಎಲ್ಲೂ ಹೇಳಿರ್ಲಿಲ್ಲ. ಆಮೇಲೆ ವಿವೇಕಾನಂದಾಗ ಬಂದ್ಮೇಲೆ ಗೊತ್ತಾಯ್ತು ಅವನ್ಗೆ ಫಿಸಿಯೋಥೆರಪಿ ಬೇಕೇ ಬೇಕು ಅಂತಂದ್ಬಿಟ್ಟು ಅವಾಗ್ಲಿಂದಾನೇ ಸ್ಟಾರ್ಟ್ ಮಾಡಿದ್ವಿ ಫಿಸಿಯೋಥೆರಪಿ. ಇನ್ನೊಂದ್ ಏನಂತಂದ್ರೆ ಇವತ್ತಿಗೆ ಕರೆಕ್ಟಾಗಿ 1 ವರ್ಷ ಆಯ್ತು ನಾವು ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿ ಇವತ್ತಿಗೆ. ಈಗ ಪರವಾಗಿಲ್ಲ, ಅವನು ಕೂರ್ಸಿದ್ರೆ ಕುತ್ಕೊಂತಾನೆ, ದಬಾಕೊಂತಾನೆ, ತೆವಿತಾನೆ, ಫಾಸ್ಟ್ ಆಗಿ ತೆವ್ಕೊಂಡ್ ಹೋಗ್ತಾನೆ. ಇವಾಗ ಮೊಣ್ಕಾಲಲ್ಲಿ ನಿಂತ್ಕೊಂತಾನೆ. ಆಮೇಲೆ ಅವ್ನ್ ಸ್ವಲ್ಪ ಭಯ, ಮುಂದಕ್ಕೆ ಹೋಗಕ್ಕೆ ಮೊಣ್ಕಾಲಲ್ಲಿ ಭಯ ಆಗತ್ತೆ. ಬಟ್ ಇದ್ದೇ ನಿಂತ್ಕೊಂತಾನೆ ಮೊಣ್ಕಾಲಲ್ಲಿ. ಕೂರ್ಸಿದ್ರೆ ಕ್ಲೀನಾಗಿ ಕುತ್ಕೊಂತಾನೆ. 5 ನಿಮಿಷ ಅವ್ನಿಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಕುತ್ಕೊಂತಾನೆ. ಈಗ ಅವನ್ಗೆ ವಿಶೇಷ ಚೇತನರ ಪ್ರೋಗ್ರಾಮ್ ಅಲ್ಲಿ ಅವನ್ಗೆ ಗೇಟರ್ಸ್ ಕೊಟ್ರು, ಮತ್ತೆ ವೇಫರ್ಸ್ ಕೊಟ್ರು, ಸ್ಟ್ಯಾಂಡಿಂಗ್ ಫ್ರೇಮ್ ಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ ಮಗುಗೆ ತುಂಬಾ ಅನುಕೂಲ ಆಗಿದೆ. ವಿವೇಕಾನಂದ ಹಾಸ್ಪಿಟ್ಲಿಂದ ನಮ್ಗೆ ತುಂಬಾನೇ ಸಹಾಯ ಆಗ್ತಾ ಇದೆ. ಈ ತರ ನಮ್ಗೆ ಬರೋದಕ್ಕೆ ನನಗ್ ಸಹಾಯ ಮಾಡ್ತಾ ಇರೋದು ನಮ್ಮ ಅತ್ತೆ ಮಾವ. ಅವರು ಬೆಳಗ್ಗೆ ಎದ್ದು ನನ್ನ ಕಳ್ಸ್ಕೊಡ್ದೇ ಇದ್ರೆ, ಇಲ್ಲಾಂದ್ರೆ ಬೇಡ ಹೋಗೋದು ಅಂತಾರೆಲ್ಲ ಅಂದಿದ್ರೆ ನಾನು ಬರಕ್ಕೂ ಆಗ್ತಿರ್ಲಿಲ್ಲ, ಅವಾರ್ಡು ಸಿಗ್ತಾ ಇರ್ಲಿಲ್ಲ ನನ್ಗೆ. ಸೊ ಅವರಿಂದ ನನ್ಗೆ ತುಂಬಾನೇ ಸಹಾಯ ಆಗಿದೆ. ನನ್ ಮಗ ಈ ತರ ಆಗಿದ್ರಿಂದಾನೇ ಅವರೆಲ್ಲ ನಂಗೆ ಸಹಾಯ ಮಾಡಿ ನನ್ ಮಗನಿಂದ ನನ್ಗೆ ಅವಾರ್ಡ್ ಬಂದಂಗ ಆಯ್ತು. ನಮ್ಮ ಅತ್ತೆ ಮಗ ಅಷ್ಟು ಸಹಾಯ ಮಾಡ್ತಾ ಇದಾರೆ. ಬೆಳಗ್ಗೆನೆ ಎದ್ದು ನನಗೆ ಬಾಕ್ಸ್ಗೆ ತಿಂಡಿ ಮಾಡಿ ನನಗ್ ಬಾಕ್ಸ್ಗೆ ಹಾಕೊಡೋದು, ಮಗುನ್ ರೆಡಿ ಮಾಡ್ಕೊಡೋದು, ಅವನಿಗೆಲ್ಲ ಅವ್ನ್ ಸ್ನಾನ ಮಾಡಿಸ್ಕೊಡೋದು, ಅವನಿಗೆ ಎಲ್ಲ ರೆಡಿ ಮಾಡ್ಕೊಡೋದೆಲ್ಲ ಅವರೇನೆ. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಸೇರಿ ಮಾಡೋದ್ರಿಂದ ನಾನು ಬೇಗ ಬರಕ್ ಸಾಧ್ಯ ಆಗುತ್ತೆ. ಮೊದಲನೇ ಥೆರಪಿ ನಮ್ಮ ಮಗುದೇ ಆಗಿರುತ್ತೆ. ಅಲ್ಲಿ ಫಸ್ಟ್ ಬರೋದೇ ನಾವು. ಮೇಡಮ್ ಬಂದು ಒಂದು ಅರ್ಧ ಗಂಟೆಗೆಲ್ಲ ಅಲ್ಲಿ ಹೋಗ್ಬಿಟ್ಟಿರ್ತೀವಿ. ಹೋಗಿ ಥೆರಪಿ ಮಾಡಿಸ್ಕೊಂಡು ಮತ್ತೆ ಅದ್ ಬಿಟ್ಟು ಬೇರೆ ಏನಾದ್ರೂ ಆಕ್ಟಿವಿಟೀಸ್ ಇದ್ರೆ ಅದ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ ನಾನು. ಇನ್ನು ಮಾತಾಡೋದೆಲ್ಲ ಚೆನ್ನಾಗಿ ಮಾತಾಡ್ತಾನೆ ಅವನು. 2 ವರ್ಷಕ್ಕೆ ಏನ್ ಮಾತಾಡ್ಬೇಕು ಎಲ್ಲ ಚೆನ್ನಾಗಿ ಮಾತಾಡ್ತಾನೆ. ಅಪ್ಪ ಅಮ್ಮ ತಾತ ಅಜ್ಜಿ ಬಾ ಹೋಗು ಕೊಡಿ ಎಲ್ಲ ಮಾತಾಡ್ತಾನೆ. ಸುಮಾರು ಮಾತಾಡ್ತಾನೆ ಅವನು. ಅಂದ್ರೆ ಮೊದ್ಲಿಗಿಂತ ಈಗ ಪಾಪ ತುಂಬಾ ಬೆಳವಣಿಗೆ ಥೆರಪಿ ಕೊಡ್ತದೆ. ಹಾಗೇನೆ ಈಗ ಮಾದರಿ ಕುಟುಂಬ ಅಂತ ಒಂದು ನಿಮ್ಗೆ ಅವಾರ್ಡ್ ಸಿಕ್ಕಿದೆ. ವಿಶೇಷ ಚೇತನ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ನಿಮ್ಗೆ ಒಂದು ದೊಡ್ಡ ವೇದಿಕೆಯಲ್ಲಿ ನಿಮ್ಗೆ ಮಾದರಿ ಕುಟುಂಬ ಅನ್ನೋ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಅನುಭವನ ಹಂಚ್ಕೊಳ್ಳಿ. ಎಷ್ಟು ಖುಷಿ ಆಯ್ತು ನಿಮ್ಗೆ? ನಮ್ಗೆ ಅಂದ್ರೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಗೆ ಅಷ್ಟು ಅನ್ಕೊಂಡಿರ್ಲಿಲ್ಲ. ನಮ್ಮ ಅತ್ತೆ ಮಾವ ಅಂತೂ ಫುಲ್ ಶಾಕೆ ಆಗೋದ್ರು. ವಿಶ್ವನಾಥ್ ಮತ್ತೆ ಸುನಂದ ಅವರ ಕಡೆಗೆ ಇದು ಮಾದರಿ ಕುಟುಂಬ ಅವಾರ್ಡ್, ಅವರು ಶಾಕೆ ಆಗೋಯ್ತು. ಓ ನಮಗ್ ಬಂದಿದೆ ಅಂತ. ಅಷ್ಟು ಖುಷಿ ಆಯ್ತು ನಮ್ಗೆ. ಇಲ್ಲಿ ಬಂದು ಎಲ್ಲಾರ್ಗು ಹೇಳ್ಕೊಂಡ್ವಿ. ಎಲ್ಲ ಇಷ್ಟೊಂದು ಖುಷಿ ಆಯ್ತು ನಮ್ಗೆಲ್ಲ. ಮಾದರಿ ಕುಟುಂಬ ಅಂತ ಬಂತು, ಹೆಸರು ಬಂತು. ಅವ್ರಿಗೆ ಹೊಗಳ್ಕೊಂತಿಲ್ಲ, ನನ್ ಮೊಮ್ಮಗನ್ ಕಡೆಯಿಂದ ನನ್ಗೆ ಬಂತು, ಅವನಿಂದ ನನಗ್ ಬಂತು. ನನಗೂ ಹೇಳ್ತಿದ್ರು ನೀನಲ್ಲಿ ಹೇಳಿದಕ್ಕೆ ಬಂತು ಅಂತ. ನೀವು ಕಳಿಸ್ಕೊಟ್ಟು ನೀವು ಸಹಾಯ ಮಾಡಿದಕ್ಕೋಸ್ಕರ ನಾನು ಹೋಗಿ ಅಲ್ಲಿ ಹೇಳ್ದೆ ಅಷ್ಟೇನೆ. ನಾನು ಇನ್ನೇನಿಲ್ಲ ನಿಮ್ಮಿಂದ ಬಂದಿರೋದು ಅಂತ ಅಂದ್ಬಿಟ್ಟು
ನಮ್ಮ ಮಾವನೇ ನಂಗೆ ಅಲ್ಲೇನೆ ಹೇಳ್ತಾ ಇದಾರೆ ಕುಸುಮಂಗೆ ಧನ್ಯವಾದಗಳು ಅಂತ. ಇಲ್ಲ ಅಪ್ಪ ನಾನೇನು ಮಾಡ್ಲಿಲ್ಲ, ನಿಮ್ ಮಾಡಿದ್ರಿಂದಾನೇ ನಾನು ಅಲ್ಲಿ ಹೋಗಿ ಹೇಳಿದ್ದು, ನಂದೇನು ಇಲ್ಲ, ನೀವ್ ಮಾಡ್ಸಿರೋದ್ರಿಂದಾನೇ, ನೀವೆಲ್ಲ ಸಹಾಯ ಮಾಡೋದ್ರಿಂದಾನೇ ನಿಮ್ಗೋಸ್ಕರ ಅಂತಾನೆ ಬಂದಿರೋದು ಮಾದರಿ ಕುಟುಂಬ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಸ್ವಂತ ಅಪ್ಪ ಅಮ್ಮನೇ ಸಹಕರಿಸುವಂತದ್ದು, ಸಪೋರ್ಟ್ ಮಾಡುವಂತದ್ದು ತುಂಬಾ ಕಡಿಮೆ. ಆದ್ರೂ ಕೂಡ ನೀವು ಅತ್ತೆ ಮಾವ ಸೊಸೆ ಆದ್ರೂ ಕೂಡ ಇಷ್ಟೆಲ್ಲ ಸಹಕರಿಸ್ತಾರೆ ಅಂದ್ರೆ ಇದ್ರ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ನಂಗೆ ತುಂಬಾ ಖುಷಿ ಆಗುತ್ತೆ, ಹೇಳಕ್ ಆಗದೆ ಇರೋಷ್ಟು ಖುಷಿ ಇದೆ ಅಂತ. ಒಂಥರ ತಂದೆ ತಾಯಿ ನಿಜ ಅವರು ಅಷ್ಟು ಸಹಾಯ ಮಾಡಲ್ಲ ಈಗಿನ ಕಾಲದಲ್ಲಿ. ಆತರ ಅಂತಂದ್ರೆ ನಾವೇ ನೋಡಿರೋ ತರ ಆತರ ಮಕ್ಳಿದ್ರೆ ನೆಗ್ಲೆಕ್ಟ್ ಮಾಡೋದ್ ಜಾಸ್ತಿ. ಇಲ್ಲ ಅವ್ರ ಮಗು ಇನ್ನೇನ್ ರೆಡಿ ಆಗುತ್ತೆ ಬಿಡು ಅಂತ ಇದ್ ಮಾಡೋದ್ರಲ್ಲಿ, ಇಲ್ಲ ನಮ್ ಮಗು ಚೆನ್ನಾಗ್ ಆಗತ್ತೆ, ಅವನು ಒಂದಲ್ಲ ಒಂದಿನ ನಡೀತಾನೆ, ಅವನು ಎಲ್ಲಾರ ತರ ಆಗ್ತಾನೆ ಅನ್ನೋ ಒಂದು ಇದ್ರಿಂದ ಮಗುಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ನಮ್ಗೆ ಕಳಿಸ್ತಾ ಇದಾರೆ. ಅದು ತುಂಬಾ ಖುಷಿ ಇದೆ. ಅಂದ್ರೆ ಮಗುಗೆ ಇವಾಗ 2 ವರ್ಷ, ಅದು ಚಿಕ್ಕ ವಯಸ್ಸಲ್ಲೇ ಥೆರಪಿನ ಕೊಡ್ಸಿದ್ರೆ ಮಗು ಗುಣಮುಖ ಆಗುತ್ತೆ, ಚೆನ್ನಾಗ್ ಆಗ್ತಾನೆ, ಮುಂದೆ ಎಲ್ಲಾರಂತೆ ನನ್ ಮಗನು ಕೂಡ ಆಗ್ತಾನೆ ಅನ್ನೋ ಕನ್ಸನ್ನ ಇಟ್ಕೊಂಡು ಕಳಿಸ್ತಾ ಇದ್ರೆ ನೀವು ಕೂಡ ಸಪೋರ್ಟ್ ಆಗಿದ್ದೀರಾ, ಮತ್ತೆ ಮನೆಯವರು ಕೂಡ ಸಹಕಾರನ ನೀಡ್ತಾ ಇದ್ದಾರೆ. ಹಾಗೆ ಈ ಅವತ್ತು ಕಾರ್ಯಕ್ರಮಕ್ಕೆ ನಿಮ್ಮ ಯಜಮಾನ್ರು ಬಂದಿರ್ಲಿಲ್ಲ, ಅವರು ಬಂದಾಗ ಯಾವ ರೀತಿ ಸಂತೋಷವನ್ನ ವ್ಯಕ್ತಪಡಿಸಿದ್ರು? ನಾವ್ ಹೇಳಿದ್ಕೆ ಅವನೇನಂದ ಅಂದ್ರೆ, ಅಯ್ಯೋ ಮಮ್ಮಿ ನೀವು ಅಜ್ಜ ಅಜ್ಜಿ ಇರ್ಬೇಕಾದ್ರೆ ನನಗೆ ಕೆಲ್ಸದ ಇದರಿಂದ ನನ್ ಬರಕ್ ಆಗಲ್ಲ, ಆದ್ರೆ ನೀವು ಖುಷಿ ಪಟ್ರಲ್ವಾ, ನನಗೆ ಅದಕ್ಕಿಂತ ನೀವು ಖುಷಿ ಪಟ್ಮೇಲೆ ನನ್ಗೂ ಖುಷಿನೇ ಆಯ್ತು. ನೀವು ಶ್ರಮ ಪಡ್ತಾ ಇದ್ದೀರಾ ಅಜ್ಜ ಅಜ್ಜಿ, ನಿಮ್ಗೆ ಸೇರ್ಬೇಕಾಗಿರೋದದು ನಿಮ್ಗೆ ಬಂತಲ್ಲ ಬಿಡಿ ಅಂತ ಅವ್ನು ಖುಷಿ ಪಟ್ಟ. ಒಟ್ಟಿಗೆ ನಿಜವಾಗ್ಲೂ ಇವತ್ತು ಮಕ್ಕಳುಗಳಿಗೆ ಮೇಡಮ್ ಅವ್ರು ಸಹಕರಿಸ್ತಾರಲ್ಲ, ಅದು ಗ್ರೇಟ್. ನಾವು ಮಾಡೋದಲ್ಲ, ಅವರು ಅಷ್ಟು ಮಕ್ಕಳಿಗೆಲ್ಲ ಅದು ಗ್ರೇಟ್. ನಾವು ಮಾಡೋದಿರ್ಲಿ ನೆಕ್ಸ್ಟ್ ಅದು, ಆದ್ರೆ ಅವರು ಮಕ್ಕಳ ಜೊತೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾರಲ್ಲ, ಅದು ಗ್ರೇಟ್. ನಾವು ಎಷ್ಟೋ ಡಾಕ್ಟರ್ಸ್ ಗಳನ್ನೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ವಿ. ನಾವು KR ಹಾಸ್ಪಿಟ್ಲ್ ಕರ್ಕೊಂಡ್ ಹೋದಾಗ ಅವ್ರು ಹಂಗೆ ಅಂದ್ರು, ಇದೆಲ್ಲೂ ಇದ್ರ ಹತ್ರ ಎಲ್ಲಿ ಮೇಟ್ಗಳ್ಳಿ ಹತ್ರ ಒಂದ್ ಇದಿದೆ ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳಿದ್ರು. ಏನಿಲ್ಲ ಅಮ್ಮ, ಪಾಪುಗೆ ಏನು ಮುಟ್ಟು ನೋಡಿಲ್ಲ ಮಾಡಿಲ್ಲ, ಅವರು ಏನು ಥೆರಪಿ ಕೊಡಿಸ್ಬೋದೇನೋ, ಅಲ್ಲಿ ಡಾಕ್ಟರ್ ಕೇಳಿ ಇದು ಮಾಡಿ. ಬೆಳಗ್ಗೆಯಿಂದ ಸಂಜೆ 3:30 ಗಂಟೆ ಕೂತಿದ್ದು ಒಂದು ಊಟ ನಾಷ್ಟ ಇಲ್ದೇನೆ. ಅವಾಗ ಅವ್ರಂಗಂದ್ರು, ಬರ್ದು ಎಲ್ಲ ನೋಡ್ಬಿಟ್ಟು ಟೆಸ್ಟ್ ಮಾಡಿಸ್ಬಿಟ್ರು. ಸರ್ ಏನ್ ಮಾಡ್ಬೇಕು ಹೇಳಿ ಸರ್, ನಮ್ಗೆ ಗೊತ್ತಾಯ್ತಾ ಇಲ್ಲ, ಪಾಪು ನೋಡ್ದೆ ಈ ತರ ಇದೆ, ಎಲ್ಲ ಒಂದೊಂದರ ತಲೆ ಕೆಡಿಸ್ತಾರೆ ಅಂತ ಹೇಳಿದಾಗ ಅವ್ರಂಗಂದ್ರು. ಆಗ ನಮ್ಗೆ ಇಲ್ಲಿಯೇ ಹೋಗ್ತಾ ಇದ್ದ ಒಂದು ಹುಡುಗಿ ವನಿತಾ ಅಂತ ಬಸ್ಸಲ್ಲಿ ಸಿಕ್ಬಿಟ್ಟು ನಮ್ಗೆ ಈ ತರ ಪೂರ್ಣಿಮಾ ಮೇಡಮ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಾಗ ನಾನೇನೆ ಪಾಪು ಕರ್ಕೊಂಡು ಹೋಗಿದ್ದು. ಮೇಡಮ್ ಇಲ್ಲ ಹೋಗಿದ್ವಿ, ಅವಾಗ ಅದ್ ಯಾವ್ದೋ ಒಬ್ರು ಡಾಕ್ಟರ್ ಸೀತಾರಾಮ್ ಡಾಕ್ಟರ್ ಯಾರೋ ಇದ್ರು, ಅವ್ರಿಗೆ ತೋರಿಸ್ಕೊಂಡು ಅವ್ರು ಬಂದ್ಮೇಲೆ ಅವ್ರು ಇವತ್ತು ರಜೆಯಲ್ಲಿ ಇದ್ದಾರೆ, ಫೋನ್ ಮಾಡಿ ಅವ್ರು ಇರಲ್ಲ ಹೊರಗಡೆ ಹೋಗಿದೀವಿ, ರೌಂಡ್ಸ್ ಹೋಗಿದೀವಿ ಅಂತ ಹೇಳಿದ್ರು. ಪುನಃ ಮಂಗಳವಾರ ಕರ್ಕೊಂಡೋಗಿ ಅವಾಗ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಅವ್ರು ಕೊಟ್ಟಂತ ಮಾಹಿತಿ ಅವ್ರು ಮಾಡಂತ ನೋಡಿ ಇವಾಗ ಮುಂದೆ ಏನೋ ನನ್ನ ಮೊಮ್ಮಗ ಅವನದು ಕೆಲ್ಸಗಳನ್ನ ಅವ್ನು ಮಾಡ್ಕೊಳಂಗ ಆಗ್ಬಿಟ್ರೆ ಸಾಕು ನಮ್ಗೆ ಅಷ್ಟೇನೆ ಅನ್ನೋ ರೀತಿ ಥೆರಪಿನ ಕೊಡ್ಸದ ಅಂತ. ಈಗ ಎಷ್ಟೇ ಕಷ್ಟ ಆಗ್ಲಿ ಏನೇ ಆಗ್ಲಿ ಹೋಗ್ಲಿ ಅವ್ರ ತಾಯಿ ಆ ಕಡೆ ಅಂತ ಅಂದ್ಬಿಟ್ಟು ಈಗ ನಾವು ಎಲ್ಲರೂ ಮನೇಲೂ ಅಷ್ಟೇ ಪ್ರೋತ್ಸಾಹ ಕೊಡ್ತೀವಿ ಅವನಿಗೆ. ಒಟ್ಟಿಗೆ ಅವನು ಇಲ್ಲ ಅಂದ್ರೆ ನಮ್ಗೆ ಜೀವ. ಅವ್ರ ಅಜ್ಜ ಅಜ್ಜಿ ಮನೆಗೂ ನಾವು ಕಳ್ಸಲ್ಲ ಒಟ್ಟಿಗೆ. ನಮ್ಗೆ ಅವ್ನು ಇಲ್ಲ ಅಂದ್ರೆ ಆಗೋದೂ ಇಲ್ಲ. ಎಷ್ಟು ದುಡ್ಡು ಖರ್ಚು ಮಾಡಿದೀವಿ ಅಂದ್ರೆ ನಮ್ಗೆ ನೋಡಿ, ಇಲ್ಲಿ ನಿಮ್ಮ ಮೊಮ್ಮಗನೇ ಫಸ್ಟ್, ಇಲ್ಲಿ ಬರ ಇರೋ ಮಕ್ಕಳಿಗೆಲ್ಲ ನಿಮ್ಮ ಮೊಮ್ಮಗ ಫಸ್ಟ್ ನೋಡಿ ಯಾವ ರೀತಿಯ ಮಕ್ಕಳು ಅಂತ ತಂದ್ರು. ಬೆಂಗಳೂರಲ್ಲಿ ಪರೀಜ್ ಮಗು ಕರ್ಕೊಂಡು ಹೋಗಿದ್ವಿ, ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ 5,000 ಚಿಲ್ಲರೆ ತಗೊಂಡು, ಪುನಃ ಒಂದ್ಸಲ ಸರಿಗ್ ಬಂದಿಲ್ಲ ಅಂತ ಇನ್ನೊಂದ್ಸಲ ಮೇಡಮ್ ಅವ್ರು ನಾ ಇವ್ರಿಗೆ ಹೇಳಿಲ್ಲ, ಅವ್ರಿಗೆ ಕರ್ಕೊ ಹೊಟ್ಟಬಿಟ್ಟಿದ್ನ ಆಯಿಲ್ ಮಸಾಜ್ ಮಾಡಿಸಿ ನನ್ನ ಈ ಸೈಜ್ ಆಗ್ಬಿಟ್ಟ. ನನಗೆ ಕುಳೋಂತ ಹತ್ರ ಬಿಟ್ಟು ಕೇಳಿ ನನ್ನ ಸೊಸೆನ ಕುಳೋಂತ ಬೇಡ, ಡೈಲಿ ಆಯಿಲ್ ಮಸಾಜ್ ದಿನಕ್ಕೆ 1,000 ನಮ್ಮ ತಂಗಿ ಮನೆಗೆ ಕರ್ಕೊಂಡು ಹೋಗಿದ್ದೆ ರಜದಲ್ಲಿ. ಅವಾಗ ಬಂದ್ಬಿಟ್ಟು ಮೇಡಮ್ ಅವ್ರು ಹೋದ್ರು. ನಾ ಏನ್ ಹೇಳಿದೆ, ನಿಮ್ಗೆ ದುಡ್ಡು ಹೆಚ್ಚಾಗೈತೆ, ನಿಮ್ಗೆ ಆಯಿಲ್ ಮಸಾಜು ಐತೆ, ಅದ್ ಮಾಡಿಸ್ಬಾರ್ದು ಮಕ್ಳಿಗೆ. ಆಯಿಲ್ ಮಸಾಜ್ ಮಾಡ್ತಾ ಭಾರಿ ರೇಟ್ ಅದು ಬ್ಯಾಡಿ ನನ್ನ ಮಾತು ಕೇಳಿ ಅವ್ರು ಹೇಳದ ರೀತಿನ ನಾ ಮಾಡ್ಸ್ಕೊಂಡು ಅಲ್ಲಿ ಅವತ್ತೇ ಸರಿ. ಪೂರ್ಣಿಮಾ ಮೇಡಮ್ ಅವತ್ತು ಹೇಳಿದ್ರು, ಅವತ್ತೇ ಕೊನೆ. ಇನ್ಯಾವ ಹಾಸ್ಪಿಟ್ಲ್ ಬೇಡ ಏನು ಬೇಡ, ಅವ್ನು ಇವ್ರ ಮೇಲೆ ಬರಾಕ್ ಬಿಡ್ಬಿಡ, ಏನಾಯ್ತಾನೆ ಆಗಿಬಿಡ್ಬಿಡ ಅವತ್ತೇ ಮೇಡಮ್ ಅವ್ರು ಹೇಳಿದ್ರೆ ಬಿಡ್ಬಿಡ. ನಾನೆಲ್ಲ ಅಂದ್ರೆ ಈಗ ಮಗುವಿನ ಬೆಳವಣಿಗೆ ನೋಡಿ ಖುಷಿ ಆಗ್ತದೆ. ಈಗ ಥೆರಪಿಗೆ ಹೋದ್ಮೇಲೆ ಅವನು ಕೈಗಳು ಮುಷ್ಟಿಗಳು ಬಿಡ್ತಿರ್ಲಿಲ್ಲ, ಆಮೇಲೆ ದಾಟ್ತಿರ್ಲಿಲ್ಲ, ಆಮೇಲೆ ಕತ್ತು ಅವ್ನು ಮುಂದೆ ಹೋಗ್ಬೇಕಾದ್ರೆ ಸಖತ್ ಶೇಕ್ ಮಾಡ್ತಿದ್ದ ಈ ತರ ಎಲ್ಲ. ಈಗ ಅವನು ಹೋದಾಗ್ಲಿಂದ ಅಲ್ಲಿ ಹೋದ್ಮೇಲೆ ನಮ್ಗೆ ವರ್ಷದಿಂದ ಅವನು ಎಷ್ಟೋ 3/4% ಬೆಳವಣಿಗೆ ಕಂಡಿದ್ದಾನೆ. ಒಟ್ಟಿಗೆ ನಮ್ಗೆ ಖುಷಿ ಆಗ್ತಾ ಇದೆ, ಅವ್ನು ಚೆನ್ನಾಗ್ ಆಗ್ತಾನೆ ಅನ್ನೋ ಭರವಸೆನೂ ಇದೆ. ಒಟ್ಟಿಗೆ ಇನ್ನು ದೇವ್ರ ಮೇಲೆ ನಾವು ನಂಬಿದೀವಿ. ಒಟ್ಟಿಗೆ ಅವ್ನ ಮಾತುಗಳಿಂದ ನಮ್ಗೆಲ್ಲ ಒಟ್ಟಿಗೆ ಹೆಂಗೋ ದೇವ್ರವ್ನಿಗೆ ಒಂದ್ ಸ್ವಲ್ಪ ಕೂತ್ಕೊಂಡು ನಡೆಯಂಗ್ ಮಾಡ್ಬಿಟ್ರೆ ಅಷ್ಟೇ ಸಾಕು ನಮ್ಗೆ. ನಮ್ಮ ಮನೆಯವರು ಅಂದ್ರೆ ವೇದಿಕ್ ಅವ್ರ ತಂದೆ ಅಂದ್ರೆ ಫ್ಯಾಮಿಲಿಗೆ ಅಷ್ಟು ಟೈಮ್ ಕೊಡಕ್ ಆಗಲ್ಲ, ಬಟ್ ಅವನು ಅಂದ್ರೆ ಅಷ್ಟೇ ಇಷ್ಟಪಡ್ತಾರೆ. ಇವನು ಅಷ್ಟೇ, ಅವ್ರ ಅಪ್ಪ ಅಂದ್ರೆ ಅಷ್ಟೇ ಇಷ್ಟಪಡ್ತಾನೆ.
ಬಂದಿದ ತಕ್ಷಣ ಅವ್ನ ಏನಾದ್ರು ಮಲ್ಕೊಂಡ್ಬಿಟ್ಟಿದ್ರೆ ಅಯ್ಯೋ ಮಲ್ಕೊಂಡ್ಬಿಟ್ನಾ, ಅವ್ನು ಎಷ್ಟೋ ವರ್ಷ ಆಗೋಗ್ಬಿಟ್ಟಿದೆ ಮಗನ್ ಮಾತಾಡಿ ಅನ್ನೋ ತರ ಇರುತ್ತೆ ಅವ್ರ ಮುಖ. ಇನ್ನು ಊರಿಗೆ ಏನಾದ್ರು ಕರ್ಕೊಂಡ್ ಹೋಗ್ಬಿಟ್ರೆ ಅವ್ರ ಮುಖ ಇನ್ ನೋಡಕ್ಕೆ ಆಗಲ್ವಂತೆ. ಬಂದ್ರೆ ಇಲ್ಲಿ ಮಗನ್ ಜೊತೆ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಾತಾಡ್ಕೊಂಡು ಇರ್ತಾರೆ. ಇಲ್ಲಾಂದ್ರೆ ಊಟ ಮಾಡ್ಕೊಂಡು ಹೊರಟೋಗ್ಬಿಡ್ತಾ ಇದ್ರಂತೆ. ಅಂದ್ರೆ ಅತ್ತೆ ಮಾವ ಹೇಳಿದ್ದು. ಅವ್ರು ಅಷ್ಟ್ ಇಷ್ಟ ಪಡ್ತಾರೆ. ಮಗುಗಿಂತ ತಗೊಂಬಂದ್ರಿ ಅಂತಂದ್ರೆ ಸಣ್ಣ ಪುಟ್ಟದಳಿದ್ರೆ ಅವ್ರು ದೊಡ್ಡದೊಳಗೆ ತಗೊಂಬರೋದು. ಇಲ್ಲ ಇಷ್ಟು ಅಷ್ಟು ಇಲ್ಲ, ನನ್ ಮಗ ತಾನೇ ಚೆನ್ನಾಗಿರ್ಲಿ ನನ್ ಮಗ ಅನ್ನೋ ತರ ಇದ್ ಮಾಡ್ತಾರೆ. ಫ್ಯಾಮಿಲಿ ಇದ್ದು ಟೈಮ್ ಕೊಡಾದೆ. ಅವತ್ತೂನು ಹಾಗೆ ಕೆಲ್ಸದ ದಿವಸ ಬರಕಾಗಿರ್ಲಿಲ್ಲ, ಪ್ರೋಗ್ರಾಮ್ ದಿವಸ ಕೆಲ್ಸದಿಂದ ಬರಕಾಗದೆ ಅವರು ಆದ್ರೂ ಬೇಜಾರ್ ಮಾಡ್ಕೊಂಡ್ರು ಬರ್ಲಿಲ್ಲ ಅಂತ ಅನ್ಬಿಟ್ಟು. ಅವರು ಹೊರಡಕ್ಕೆಲ್ಲ ರೆಡಿ ಆಗಿದ್ರು, ಇಲ್ಲೊಂಚೂರು ತೊಂದ್ರೆ ಆಯ್ತು ಅಂತ ಅನ್ಬಿಟ್ಟು ಬರ್ಲಿಲ್ಲ. ಆದ್ರೂನು ಅವ್ರ ಮಗನ್ಗೆ ತುಂಬಾ ಇಷ್ಟ ಪಡ್ತಾರೆ. ಇವಾಗ ಮಕ್ಳು ಅಯ್ಯೋ ನನ್ ಮಗ ಹಿಂಗ ಆಗೋದ್ನಲ್ಲ ಅಂತ ಯೋಚನೆ ಮಾಡಲ್ಲ. ಅವ್ನ್ ಮಾತಾಡೋ ಮಾತಿಗೆನೆ ಅವರು ಖುಷಿ ಆಗ್ತಾರೆ. ನನ್ ಮಗ ಇಷ್ಟೊಂದ್ ಮಾತಾಡ್ತಾನೆ, ಅಪ್ಪ ಅಂತ ಕರೆಯಲ್ಲ, ಹೆಸರಿಟ್ಟೆ ಕರೆಯೋದು ಅವನು. ಅವ್ರಿಗೆ ಅದೊಂಥರ ಖುಷಿ. ನನ್ ಮಗ ನನ್ನ ಹೆಸರಿಟ್ಟು ಕರೀತಾನೆ. ಇವ್ರು ಏನಪ್ಪ ಅಂತ ಅಂತಾರೆ, ಅವ್ನ ಹೆಸರಿಟ್ಟು ಕರೆದ್ರೆ ನಮ್ಮ ತಂದೆನೆ ಏನಪ್ಪಾ ಅಂತ ಕರೀತಾರೆ. ಅಷ್ಟು ಖುಷಿ, ಕ್ಲೋಸ್ ಆಗಿರ್ತಾರೆ ಇಬ್ರುನು. ನೆನ್ನೆನು ಹಿಂಗೆ ಊಟ ಮಾಡ್ಲಿಲ್ಲ ಅವನು. ಅವ್ರ ಅಪ್ಪನ ಕೈಲಿ ಊಟ ಮಾಡಿಸ್ಕೊಂಡ, ನಾವು ಊಟ ಮಾಡಿಸ್ದೆ. ನಾನ್ ಊಟ ಮಾಡಿಸ್ಬೇಡ್ವಂತೆ, ಅವ್ರ ಅಪ್ಪನ ಊಟ ಮಾಡಿಸ್ಬೇಕು ಅಂದ್ಬಿಟ್ಟು ಅಪ್ಪನ ಕೈಲೇ ಊಟ ಮಾಡಿಸ್ಕೊಂಡ. ಆತರ ಏನೇನ್ ಕೇಳಿದ್ರು ತಿಂಡಿನೇ ಇರ್ಬೋದು, ಇಲ್ಲ ಅವ್ನಿಗೆ ಮೆಡಿಸನ್ ಏನಾದ್ರು ಬೇಕಾಗಿರತ್ತೆ, ಅದೇ ಆಗಿರ್ಲಿ ಫೋನ್ ಮಾಡಿದ್ರೆ ಅವತ್ತಿನ ದಿವಸ ತಗೊಂಡ್ಬಂದ್ಬಿಡ್ತಾರೆ. ಸೊ ಈ ತರ ಹೆಲ್ಪ್ ಮಾಡ್ತಾರೆ ಅವ್ರಪ್ಪನ. ಅಂದ್ರೆ ಒಂದು ಮಾತಾಡ್ದಿರಂತ ಮಗು ಮಾತಾಡ್ಬಿಟ್ರೆ ಅಥವಾ ನಡಿದೇ ಇರೋಂತ ಮಗು ನಡೆದು ಬಿಟ್ರೆ ಅದಕ್ಕಿಂತ ಸಂತೋಷವಾದ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು ಅಂತ ತಲೆ ತಿಂತ್ಯಾ, ನನ್ ಮಗ ಹೆಂಗಾರು ಬೆಳೀಲಿ, ಈಗ ಮಾಡಿಸ್ತಾ ಇದ್ರೆ ಒಂದ್ ಕಡೆ ತೋರಿಸು ನೀ. ಒಂದ್ ಕಡೆ ಬೈತಾನೆ ನನಗೆ, ಅಯ್ಯೋ ಅಲ್ಲೇ ಹೇಳ್ತಾರೆ. ಈಗ ಒಂದು 4-5 ದಿವಸದಲ್ಲಿ ಮೇಡಮ್ ಜಯನಗರದಲ್ಲಿ ಯಾವ್ದು ಹಾಸ್ಪಿಟ್ಲು ಅಂತ ಏನು ಮಾಡಲ್ಲ, ಬರೀ ಎಲ್ಲೋ ಮೂಳೆಗಳೇ ನೋಡಿ ನಮ್ ದೊಡ್ಡಮ್ಮನ್ಗೆ ಹಿಂಗ್ ಬಗ್ಬಿಟ್ಟಿದ್ರು. ಅಲ್ಲಿ ನಮ್ಮ ಅಣ್ಣ ಫೋನ್ ಮಾಡಿದ್ರು, ಅದಕ್ಕೆ ಬೈದ, ಎಲ್ಲಿ ಮಾಡಿಸ್ತಾ ಇದೆ ಒಂದ್ ಕಡೆ ಮಾಡ್ಸೀನಿ, ಅವ್ನು ಹೆಂಗಾರು ಬೆಳೀಲಿ ಮಮ್ಮಿ, ನಮ್ಮ ಮಗನೇ ಹೆಂಗಾರು ಬೆಳೀಲಿ ಅಂತ ಅಂತಾನೆ. ಥ್ಯಾಂಕ್ ಯು. ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ, ನಮ್ಮ ಜನಧ್ವನಿ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾದರಿ ಕುಟುಂಬ ಪ್ರಶಸ್ತಿಯನ್ನ ಗಳಿಸಿರುವ ಹೆಚ್ಡಿಕೋಟೆ ತಾಲೂಕಿನ ಚಿಕ್ಕೆರಿಯೂರು ಗ್ರಾಮದ ಶ್ರೀಯುತ ವಿಶ್ವನಾಥ್ ಕೆಆರ್ ಅವರು, ಶ್ರೀಮತಿ ಸುನಂದ, ಶ್ರೀಮತಿ ಕುಸುಮಾರವರೊಂದಿಗಿನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆಯ ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.